ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ? ವೇದಾಂತ್, ಇವತ್ತಿಂದನೇ ಫಂಕ್ಷನ್ ಸ್ಟಾರ್ಟು. ಚಪ್ರದ ಪೂಜೆ ಆಗಬೇಕು, ಅರ್ಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಆಗಬೇಕು. ನಿನ್ನ ಕಾಫಿ ಕೊಡ್ಲಾ? ಬೇಡಮ್ಮ, ನಂದಿನ್ನೂ ವರ್ಕೌಟ್ ಆಗಿಲ್ಲ. ವೇದಾಂತ್, ನಾನು ಮತ್ತೆ ಇದೇ ವಿಷಯ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಇನ್ನೂ ಸ್ವಲ್ಪ ಟೈಮ್ನ ಸಾಹಿತ್ಯನ ಜೊತೆ ಸ್ಪೆಂಡ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ನಿಮ್ಮ ಕನಸು ನನಗೆ ಅರ್ಥ ಆಗುತ್ತಮ್ಮ, ಬಟ್ ಅದರ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ. ನಾನು ಖಂಡಿತ ಇದೆ. ಮದುವೆಗೆ ಮೊದಲು ಒಬ್ಬರನ್ನೊಬ್ಬರು ಎಷ್ಟು ಅರ್ಥ ಮಾಡ್ಕೊಳ್ತಿರೋ ಅದು ತುಂಬ ಒಳ್ಳೆಯದು. ಅವಳಿಂದ ದೂರ ಇರೋದಕ್ಕೆ ಕಾರಣನೇ ಇಲ್ಲ. ನೀನು ಅವಳನ್ನ ಇಷ್ಟಪಡ್ತಿದ್ಯಾ ಅಲ್ವಾ? ಹೌದಮ್ಮ. ಗುಡ್. ಹಾಗಾದರೆ ಇನ್ನೂ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋದನ್ನು ಅಭ್ಯಾಸ ಮಾಡ್ಕೊ. ಸರಿಮ್ಮ. ಎಲ್ಲರ ಕಣ್ಣಿಗೆ ನೀನು ದೊಡ್ಡ ಸಾಮ್ರಾಜ್ಯದ ಅಧಿಪತಿ. ಮನೆ, ಆಫೀಸು, ರಿಲೇಷನ್ ಎಲ್ಲನೂ ಕಂಟ್ರೋಲ್ ಮಾಡೋ ಶಕ್ತಿ ನಿನಗಿದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಿನ್ನನ್ನು ಕಂಟ್ರೋಲ್ ಮಾಡೋಳು ನಾನು. ಎಷ್ಟು ದಿನ ನಾನು ಸ್ವಲ್ಪ ನಿನ್ನನ್ನು ಲೂಸ್ ಬಿಟ್ಟು ತಪ್ಪು ಮಾಡಿಬಿಟ್ಟೆ. ಮತ್ತೆ ನೀನು ಸುಹಾಸಿನಿ ದಾಳು ಕುಣಿಯೋ ವೇದಾಂತ ಆಗಲೇಬೇಕು. ಹಾಗೆ ಆಗ್ತೀಯ. ಎಷ್ಟು ದಿನ ನಾನು ಏನು ಮಾಡಿದ್ರೂ ಅದು ವರ್ಕೌಟ್ ಆಗಲಿಲ್ಲ. ಆದರೆ ಇನ್ಮೇಲಿಂದ ಬೇರೆ ಲೆಕ್ಕ, ಯಾವುದೂ ಮಿಸ್ ಆಗಲ್ಲ. ಥ್ಯಾಂಕ್ಸ್ ಧ್ರುವ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ? ಅಲ್ಲ, ನಾನು ಇಲ್ಲಿ ಕಮ್ಮಿ ಅಂದ್ರೂ 1 hour ಇರ್ತೀನಿ. ಅಷ್ಟೊತ್ತು ನೀವೇನು ಮಾಡ್ತೀರಾ? ನೆಲಮಂಗಲ ಕಡೆಯಿಂದ ಮೆಜೆಸ್ಟಿಕ್ ಬರೋ ಟೂರಿಸ್ಟ್ ಬಸ್ ಎಲ್ಲ 5 ರೂಟಲ್ಲಿ ಪಾಸ್ ಆಗುತ್ತೆ. ಹಾಗೆ ಇಲ್ಲೊಂದು ಸ್ಟಾಪ್ ಬೇರೆ ಇದೆ. ಅದ್ರಲ್ಲಿ ಬರೋರು ಯಾರಿಗಾರು ಆಟೋ ಬೇಕಿದ್ರೆ ನನಗೆ ಬೋಣಿನೂ ಆಗುತ್ತೆ. ಅದಕ್ಕೆ ಯೂನಿಫಾರ್ಮ್ ಹಾಕೊಂಡು ರೆಡಿಯಾಗೇ ಬಂದಿದ್ದೀನಿ. ಟೈಮ್ ಪಾಸ್ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ. ನಾನು ಕರ್ಕೊಂಡು ಬಂದಮೇಲೆ ನಾನೇ ವಾಪಸ್ ಡ್ರಾಪ್ ಮಾಡ್ತೀನಿ. ನೀವು ಹೋಗಿ ಬನ್ನಿ. ಹಾಗಿದ್ರೆ ಇನ್ನೊಂದು ಥ್ಯಾಂಕ್ಸ್. ಬೆಳಬೆಳಿಗ್ಗೆನೆ ಇಷ್ಟೊಂದು ಜನ ಎಲ್ಲ ಕಸರತ್ತು ಮಾಡ್ತಾ ಇರ್ತಾರ. ಇದನ್ನೆಲ್ಲ ನೋಡಿದ್ರೆ ದಪ್ಪ ಆಗೋದು ಸುಲಭಕ್ಕಿಲ್ಲ ಅನ್ಸುತ್ತೆ. ಹಾಯ್, ಮೇ ಐ ಹೆಲ್ಪ್ ಯು? ನಾನು ಅಮೂಲ್ಯ ಅಂತ. ಇವತ್ತಿಂದ ಜಿಮ್ ಜಾಯ್ನ್ ಆಗ್ತಿದ್ದೀನಿ. ಓ ಹೌದಾ? ರಿಜಿಸ್ಟ್ರೇಷನ್ನು ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಮಾಡಿದ್ರಾ? ಇಲ್ಲ, ನಾನು ಈಗಷ್ಟೇ ಬಂದೆ. ಓ ಹೌದಾ? ಮೊದಲು ವಾರ್ಮಪ್ ಎಕ್ಸಸೈಸ್ ಮುಗಿಸ್ಕೊಳ್ಳಿ, ಆಮೇಲೆ ನಾನು ವರ್ಕೌಟ್ ಸ್ಕೆಡ್ಯೂಲ್ನ ಹಾಕ್ಕೊಡ್ತೀನಿ. ಅಷ್ಟರಲ್ಲಿ ನಾನು ರಿಜಿಸ್ಟ್ರೇಷನ್ ಪೇಪರ್ಸ್ನ ರೆಡಿ ಮಾಡಿಟ್ಟಿರ್ತೀನಿ. ಸರಿ, ಸೀದಾ ಹೋಗಿ ಜಾಯ್ನ್ ಆಗೋದೇನಾ? ನೋ ಪ್ರಾಬ್ಲಮ್. ಉಳ್ದೋರ್ನ ಫಾಲೋ ಮಾಡ್ತಾ ಹೋಗಿ. ಬನ್ನಿ, ಲೇಡಿ ಟ್ರೈನರ್ನ ಪರಿಚಯ ಮಾಡ್ಕೊಡ್ತೀನಿ. ಸರಿ, ಥ್ಯಾಂಕ್ ಯು. ರೇ ಅಮೀರ್, ಮಾನಸ ಇಲ್ರಿ? ಇಲ್ಲ, ಮಾನಸ ರಜಾ. ಓಹ್, ನ್ಯೂ ಕಮರ್ಗೆ ಮಾನಸ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ನಿಮಗೆ ಟ್ರೈನ್ ಮಾಡ್ಬೋದಾ? ಮಾಡಿ. ಲೆಟ್ಸ್ ಡೂ ಇಟ್, ಕಮ್ ಆನ್. ಇದಕ್ಕಿಂತ ಚಿಕ್ಕದಿಲ್ವಾ? ಇದಕ್ಕಿಂತ ಚಿಕ್ಕದ್ ಬೇಕು ಅಂತ ಹೇಳಿದ್ರೆ ಮನೇಲಿ ಲಟ್ಟಣಿಗೆ ಇರ್ಲಿಲ್ವಾ? ಅದನ್ನೇ ಎತ್ಕೊಂಡು ಮಾಡ್ಬೇಕಾಗಿತ್ತು. ಜಿಮ್ಗೆ ಯಾಕೆ ಬಂದ್ರಿ? ಸರ್ರು ತುಂಬಾ ಸ್ಟ್ರಿಕ್ಟು ಅನ್ಸುತ್ತೆ. ಫಸ್ಟ್ ದಿನನೇ ಶೇಪ್ ಔಟ್ ಆಗೋದು ಬೇಡಪ್ಪ, ಕಷ್ಟ ಆದ್ರೂ ಆಗ್ಲಿ. ಹಾ ಬಿಡಿ, ಅದು 5 kg ಡಂಬಲ್ ತಗೊಳ್ಳಿ. 5 kgನ? 2 kg ಸಾಕಲ್ವಾ? ನಾನು ವೇಟ್ ಇಳ್ಸಕ್ ಬಂದಿಲ್ಲ, ಗೇನ್ ಮಾಡಕ್ ಬಂದಿರೋದು. ಟ್ರೈನರು ನಾನಾ ನೀವಾ? ತಗೊಳ್ಳಿ ಬೇಗ, ಫಾಸ್ಟ್ ಫಾಸ್ಟ್. ಕಮ್ ಆನ್ ಅಪ್. ಎಸ್ ಎಸ್, ಅಪ್. ಎಸ್ 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 ಎಸ್, ಕಮ್ ಆನ್. ಡೋಂಟ್ ಗಿವ್ ಅಪ್, ಕಮ್ ಆನ್ ಅಪ್. ಎಸ್, ಗುಡ್ 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 ಗುಡ್. ಎಸ್, good good. One more, that's it. Come on up. Good.
ನಮ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ಹೋಗ್ತಾ ಹೋಗ್ತಾ ಯಾವ ರೇಂಜಿಗೆ ಪಿಕಪ್ ಆಗ್ತೀವಿ ಅಂದ್ರೆ ಬಾಯ್ಸ್ ಇತ್ತು ವೇಟ್ಸ್ನೆಲ್ಲ ಒಂದೇ ಕೈ ನಿವಾಳಿಸಿ ಬಿಸಾಕ್ಬಿಡ್ತೀವಿ. ಬಿಸಾಕಿದ್ರೆ ಫೈನ್ ಆಗುತ್ತೆ. ಮಾತು ಕಮ್ಮಿ, ಕೆಲಸ ಜಾಸ್ತಿ ಇರಲಿ, ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗಬಾರ್ದು. ನಡೀರಿ ಅಲ್ಲಿ. Yes, last time. Yes, very good. ಇವತ್ತಿಗೆಲ್ಲ ಮುಗೀತಲ್ವಾ? ಮುಗ್ದಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ವರ್ಕೌಟ್ ಎಲ್ಲ ಆಮೇಲಿನ ಮಾತು. ಸುಮ್ಮನೆ ಒಂದು ಹಕ್ಕಿ ಗರಿ ಹಿಡ್ಕೊ ಅಂತ ಕೊಟ್ಟರು ಹಿಡ್ಕೊಳಕ್ಕಾಗದೆ ಬಿದೋಗ್ತೀನಿ ಅಷ್ಟೇ. ಫಸ್ಟ್ ಡೇ ಎಲ್ಲರಿಗೂ ಹೀಗೆ ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಒಂದು 10 ನಿಮಿಷ ರೆಸ್ಟ್ ಮಾಡಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಸುಮ್ಮನೆ ಲೇಡಿ ಟ್ರೈನರ್ ಬೇಕು ಅಂತ ಹಠ ಮಾಡಬೇಕಿತ್ತು. ಅಟ್ಲೀಸ್ಟ್ ಕಾಸ್ಟ್ ಚಿಪ್ ಆದರೂ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ವರ್ಕೌಟ್ ಕಮ್ಮಿ ಮಾಡ್ಬೋದಿತ್ತು.